नरसिंहो किलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महं तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದದಲ್ಲಿ 13ನೇ ಅಧ್ಯಾಯ. ಮೈತ್ರೇಯ ಉವಾಚ ಇತಿ ತೇ ವರ್ಣಿತಃ ಕ್ಷತ್ತಃ ಕಾಲಾಖ್ಯಃ ಪರಮಾತ್ಮನಃ ಮಹಿಮಾ ವೇದಗರ್ಭೋऽಥ ಸ ಯದಸ್ರಾಕ್ಷೀರ್ ನಿಬೋಧಮೇ. ಅಂದ್ರೆ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಕ್ಷತ್ತ ಇಷ್ಟರ ತನಕ ಕಾಲಾಖ್ಯ, ಕಾಲ ಎನ್ನತಕ್ಕ ಪರಮಾತ್ಮನ ವಿಚಾರ ನಾವು ಹಿಂದೆ ನೋಡಿದ್ದೀವಿ. ಪರಮಾಣುವಿನಿಂದ ಪ್ರಾರಂಭ ಮಾಡಿ ಪರಮ ಪರಾರ್ಧ ಕಾಲದ ತನಕ ಪರಮಾತ್ಮನ ವ್ಯಾಪ್ತಿ ಇದೆ. ಅನಂತ ರೂಪವಾದದ್ದು, ಕಾಲದಿಂದಲೂ ಪರಮಾತ್ಮ ಅನಂತನಾಗಿದ್ದಾನೆ ಹಾಗೆ ಅಂತ ಈ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನ ಹೇಳಿದ್ದೇನೆ. ಇನ್ನು ಮುಂದೆ ಬ್ರಹ್ಮದೇವರು ಹೇಗೆ ಸೃಷ್ಟಿ ಮಾಡಿದರು ಅದನ್ನ ನಿನಗೆ ತಿಳಿಸ್ತೇನೆ, ಕೇಳು ಹಾಗೆ ಅಂತ. ಸಸರ್ಜಾಗ್ರೆ ಅಥ ತಾಮಿಸ್ರಂ ಅಂಧತಾಮಿಸ್ರಂ ಆದಿಕೃತ್ ಮಹಾಮೋಹಂ ಚ ಮೋಹಂ ಚ ತಮಶ್ಚ ಅಜ್ಞಾನವೃತ್ತಯ ಹಾಗೆ ಅಂತ. ಅಗ್ರೆ ಅಂದ್ರೆ ಹಿಂದೆ ನಾವು 2 ಸೃಷ್ಟಿ ನೋಡಿದೀವಿ. ಪ್ರಾಕೃತ ಸೃಷ್ಟಿ, ವೈಕೃತ ಅಂದ್ರೆ ವೈಕಾರಿಕ ಸೃಷ್ಟಿ ಹಾಗೆ ಅಂತ. ಆ ಪ್ರಾಕೃತ ಸೃಷ್ಟಿ ಅದರದ್ದು ಕೊನೆ ಅಂದ್ರೆ ವೈಕಾರಿಕ ಸೃಷ್ಟಿಯ ಮೊದಲು 6ನೇ ಸೃಷ್ಟಿ, ಷಷ್ಠಸ್ತು ತಾಮಸ ಸರ್ಗ ಅಂತ ಹಿಂದೆ ನೋಡಿದ್ವಿ. ತಮಸ್ಸಿನ ಸೃಷ್ಟಿಯನ್ನು ಮಾಡಿದ್ರು ಹಾಗೆ ಅಂತ ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ. ಇತ್ಯುಕ್ತ ಪ್ರಪಂಚೋ ಅಯಮಿತಿ ಜ್ಞಾತವ್ಯಂ. 6ನೇ ಸೃಷ್ಟಿ, 10 ವಿಧವಾದ ಸೃಷ್ಟಿ ಹಿಂದೆ ನೋಡಿದ್ದೀವಿ. 11ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದು. ಅದರಲ್ಲಿ 6ನೇದು ತಾಮಸ ಸೃಷ್ಟಿ ಅಂತ ಅದರ ವಿವರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. 6ನೇದಾದ ತಾಮಸ ಸೃಷ್ಟಿ ಅದು 5 ವಿಧ, ಅಂದ್ರೆ ಅಜ್ಞಾನದ ಸೃಷ್ಟಿ ಅಂತ ಅರ್ಥ. ಅದು 5 ವಿಧ. ಯಾವುದು? ತಾಮಿಸ್ರ, ಅಂಧತಾಮಿಸ್ರ, ಮಹಾಮೋಹ, ಮೋಹ, ತಮಃ ಅಂತ, ಅಜ್ಞಾನ ವೃತ್ತಯ ಹಾಗೆ ಅಂತ ನೋಡಿ. ಅದಕ್ಕೆ ಆಚಾರ್ಯರು ಮಹಾಭಾರತದಲ್ಲಿ ಈ ಶಬ್ದಗಳು 5 ವಿಧವಾದ ಅವಿದ್ಯೆ ಅಂತ ಏನಿದೆ ಅದರ ವಿವರವನ್ನ ತಿಳಿಸಿಕೊಡತಕ್ಕ, ಆ ಶಬ್ದದ ಅರ್ಥವನ್ನ ತಿಳಿಸಿಕೊಡತಕ್ಕ ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಾರೆ. ಮೊದಲನೆಯದು ತಮಸ್ಸು. ತಮಸ್ತು ಶಾರ್ವರಂ ಹಾಗೆ ಅಂತ. ಶಾರ್ವರ ಅಂದ್ರೆ ಅಂಧಕಾರ ಅಂತ ಅರ್ಥ, ಕತ್ತಲೆ ಅಂತ ಅರ್ಥ. ಅದರಿಂದ ಮೊದಲನೇ ಅವಿದ್ಯೆ ಯಾವುದು? ಕತ್ತಲೆ. ಕತ್ತಲೆ ಅಂದ್ರೆ ಏನು? ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂತ ಇರೋದು ಅದು ತಮಸ್ಸು. ಎರಡನೇದು ಮೋಹ, ಅದು ಎರಡನೇದು ಅವಿದ್ಯೆ. 2ನೇ ವಿಧವಾದ ಅವಿದ್ಯೆ ಅಂದ್ರೆ ಮೋಹ. ಏನು ಮೋಹ ಅಂದ್ರೆ ಏನು ಹಾಗೆಂದ್ರೆ ವಿಪರ್ಯಯ ಅಂತ, ಅಂದ್ರೆ ತಪ್ಪಾಗಿ ತಿಳಿಯೋದು. ಇದ್ದದ್ದೊಂದು ತಿಳಿದದ್ದೊಂದು ಅಂತ ನೋಡಿ. ಗೊತ್ತಿಲ್ಲ ಅದು ಬೇರೆ, ತಪ್ಪಾಗಿ ತಿಳಿಯೋದು ಬೇರೆ. ಎರಡಕ್ಕೂ ವ್ಯತ್ಯಾಸ ಇದೆ. ಈಗ ಯಾರೋ ಒಬ್ಬರನ್ನ ರೂಟ್ ಕೇಳ್ತೀವಿ, 2 ರೀತಿಯಾಗಿ ನಮಗೆ ಉತ್ತರ ಬರ್ತದೆ ನೋಡಿ. ಹೇಗೆ ಹೋಗಬೇಕು ಹಾಗೆ ಅಂತ ಕೇಳಿದ್ರೆ ಕೆಲವರು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ಕೆಲವರು
ತಪ್ಪಾಗಿ ಗೈಡ್ ಮಾಡಿಬಿಡ್ತಾರೆ. ಲೆಫ್ಟ್ ಸೈಡ್ಗೆ ಹೋಗ್ಬೇಕಂದ್ರೆ ರೈಟ್ ಸೈಡ್ಗೆ ಹೋಗಿ ಅಂತ ಹೇಳ್ಬಿಡೋರು. ಇನ್ನು ಕೆಲವರು ಮೂರನೇದು ಕರೆಕ್ಟ್ ಹೇಳ್ತಾರೆ ಹಾಗೆ ಅಂತ. ಒಟ್ಟು ಮೂರು ಅದು ಸರಿಯಾದದ್ದು. ಸೊ ಅದಿನ್ನೂ ಡೇಂಜರ್ ನೋಡಿ. ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ವಾಸಿ, ತಪ್ಪಾಗಿ ಗೈಡ್ ಮಾಡಿದ್ರೆ ಎಲ್ಲರೋ ಸುತ್ಕೊಂಡು ಬರಬೇಕಾಗ್ತದೆ. ಅದರಿಂದ ಗೊತ್ತಿಲ್ಲ ಅಂತ ಹೇಳೋದು ತಮಸ್ಸು, ತಪ್ಪಾಗಿ ಹೇಳೋದು ಅಂದ್ರೆ ಇದ್ದದ್ದೊಂದು ಹೇಳೋದೊಂದು ತಿಳಿಯೋದೊಂದು ಅಂತ ಆದ್ರೆ ಅದನ್ನ ಮೋಹ ಅಂತ ಕರೀತಾರೆ. ಇನ್ನು ಮೂರನೇದು ತದಾಗ್ರಹ ಮಹಾಮೋಹ ಹಾಗೆ ಅಂತ. ಮೋಹ ಎರಡನೇದು. ಮೂರನೇದು ಮಹಾಮೋಹ. ಮಹಾಮೋಹ ಅಂದ್ರೆ ಏನು? ಆಗ್ರಹ. ಆಗ್ರಹ ಅಂದ್ರೆ ಏನು? ಹಠ ಅಂತ ಹೇಳ್ತಾರೆ ನಾವು. ತಾನು ತಿಳಿದದ್ದೇ ಸರಿ ಹಾಗೆ ಅಂತ. ತಾನು ತಿಳಿದಿದ್ದೇ ಸರಿ ಅಂತ ಹಠ ಮಾಡೋದು. ಯಾರಾவது ಹೇಳಿದ್ರೆ ಇಲ್ಲಿಲ್ಲ, ಅದು ಸರಿ ಇಲ್ಲ, ಇದೇ ಸರಿ ಹಾಗೆ ಅಂತ ಮತ್ತೆ ಆರ್ಗ್ಯೂ ಮಾಡೋದು. ಇನ್ನು ಅದನ್ನ ವಿತಂಡವಾದ ಅಂತ ಕರೀತಾರೆ. ತಪ್ಪು ಅಂತ ಗೊತ್ತಿದ್ರು ಕೂಡ ಪಾಪ ಅವರು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಇದು ಮೂರನೇದು ಆಗ್ರಹ. ನಾಲ್ಕನೇದು ತಾಮಿಶ್ರ. ತಾಮಿಶ್ರ ಅಂದ್ರೆ ಏನು? ಕ್ರೋಧ ಅಂತ. ಯಾರು ಸರಿಯಾಗಿ ಹೇಳ್ತಾರಲ್ಲ ಅವ್ರ ಮೇಲೆ ಸಿಟ್ಟು. ಇದು ನಾಲ್ಕನೇ ವಿಧವಾದ ಅವಿದ್ಯೆ. ಇದನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಇನ್ನು ಐದನೇ ಅವಿದ್ಯೆ ಮರಣಂ ಹಾಗೆ ಅಂತ. ಅಂದರೆ ಪ್ರಾಣಾಂತಿಕ ದ್ವೇಷ ಮಾಡೋದು. ಯಾವುದು ಒಳ್ಳೆಯದು ಇದೆ ಅದರ ಮೇಲೆ ಪ್ರಾಣಾಂತಿಕ ದ್ವೇಷ. ಇದು ಅಂಧತಾಮಿಸ್ರ ಅಂತ ಕರೀತಾರೆ. ಈ ರೀತಿಯಾಗಿ ಅವಿದ್ಯಾ ಪಾಂಚಪರಿವಿಕ ಇತಿ ಭಾರತೆ ಹಾಗೆ ಅಂತ. ಮಹಾಭಾರತದಲ್ಲಿ ಈ ರೀತಿಯಾಗಿ ಈ 5 ಅವಿದ್ಯೆ ಯಾವುದು ಎಂಬ ಅದರ ಒಂದು ವಿವರವನ್ನು ಕೊಟ್ಟಿದ್ದಾರೆ. ಹರಿವಂಶದಲ್ಲೂ ಇದೆ ಅಂತ ಆಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ. ತಮಃ ಅಜ್ಞಾನಂ ವಿಪರ್ಯಾಸೋ ಮೋಹ. ತಮಸ್ಸು ಅಂದ್ರೆ ಅಜ್ಞಾನ, ಮೋಹ ಅಂದ್ರೆ ವಿಪರ್ಯಾಸ. ಅನ್ಯೇತು ತದಾಗ್ರಹ. ಮೂರನೆಯದು ಅದರಲ್ಲಿ ಆಗ್ರಹ. ತಾಮಿಸ್ರ ಮಹಾಮೋಹ, ತಾಮಿಸ್ರ ಅಂಧತಾಮಿಸ್ರ ಅಲ್ಲ, ಅದರಲ್ಲಿ ಆಗ್ರಹ ಹಾಗೆ. ಆಗ್ರಹ ಅಂದ್ರೆ ಅದು ಸರಿ ಅಂತ ವಾದ ಮಾಡೋದು, ತಪ್ಪಾದದ್ದನ್ನೇ ಸರಿ ಅಂತ ರಿಪೀಟ್ ಮಾಡೋದು, ಸರಿ ಹೇಳುವವರ ಮೇಲೆ ಸಿಟ್ಟು ಬರೋದು, ಸರಿ ಹೇಳುವವರ ಮೇಲೆ ಪ್ರಾಣಾಂತಿಕ ದ್ವೇಷ. ದುರ್ಯೋಧನನಿಗಿತ್ತು ನೋಡಿ, ಪಾಂಡವರ ಮೇಲೆ ಎಷ್ಟು ಸಿಟ್ಟು, ಪ್ರಾಣಾಂತಿಕ ದ್ವೇಷ. ಅದಕ್ಕೆ ಆ ಉದಾಹರಣೆ ಕೊಡಬಹುದು ಹಾಗೆ. ಯದ್ಯಪಿ ಎಲ್ಲರೂ ಹೇಳ್ತಾರೆ ರಾಜ್ಯ ಕೊಡಬೇಕು, ಅದೇ ಸರಿ ಹಾಗೆ ಅಂತ. ಆದರೆ ದುರ್ಯೋಧನನಲ್ಲಿ ಅಷ್ಟು ಅವಿದ್ಯೆ ತುಂಬಿತ್ತು. ವಿದುರನ ಮೇಲೆ ಸಿಟ್ಟು ನೋಡಿ. ಯಾಕೆ? ಒಳ್ಳೇದು ಹೇಳ್ತಾನೆ, ಅದರಿಂದ ಸಿಟ್ಟು. ಪಾಂಡವರ ಮೇಲೆ ಪ್ರಾಣಾಂತಿಕ ದ್ವೇಷ ಅಂದ್ರೆ ಪ್ರಾಣ ಇರುವ ತನಕ ದ್ವೇಷ ಮಾಡ್ತಾ ಇದ್ದ ಅಂತ ಅರ್ಥ. ಈ ರೀತಿಯಾಗಿ 5 ಅವಿದ್ಯೆಗಳನ್ನ ಸೃಷ್ಟಿ ಮಾಡಿದ್ರು ಹಾಗೆ ಅಂತ ಹೇಳಿ, ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಧ್ಯಾನಪೂತೇನ ಮನಸಾನ್ಯಾಸ್ತತೋ ಸೃಜತ್. ಮನಸಾ ಅನ್ಯಾನ್ಸ್ತತಃ ಸೃಜತ್. ಈ ರೀತಿಯಾಗಿ ಸೃಷ್ಟಿ ಮಾಡಬೇಕು ಅಂದ್ರೆ ಮೊದಲು 5 ವಿಧವಾದ ಅವಿದ್ಯೆ ಸೃಷ್ಟಿಯಾದದ್ದನ್ನು ನೋಡಿ ಬ್ರಹ್ಮದೇವರಿಗೆ ಸಂತೋಷ ಆಗಲಿಲ್ಲ. ಸೃಷ್ಟಿ ಮಾಡಬೇಕು ಅಂದ್ರೆ ಆರಂಭದಲ್ಲಿ ಈ 5 ಅವಿದ್ಯೆ ಇಟ್ಕೊಂಡು ಏನ್ ಮಾಡೋದು? ಹಿಂದೆ ಬಂದಿತ್ತು ಆ ದೈತ್ಯರ ಅವರೆಲ್ಲ ಶರೀರ ನಿರ್ಮಾಣವಾದದ್ದು ಇದರಿಂದ ಹಾಗೆ ಅಂತ ನಾವು ನೋಡಿದ್ದೀವಿ. ಆದ್ರೂ ಕೂಡ ಈ ರೀತಿಯಾಗಿ ಆಯ್ತಲ್ಲ ಹಾಗೆ ಅಂತ ಬ್ರಹ್ಮದೇವರಿಗೆ ಸಂತೋಷ ಆಗಲಿಲ್ಲ. ಇದನ್ನ ಸೃಷ್ಟಿ ಮಾಡಿ, ಯಾಕೆಂದ್ರೆ ಇದು ಸಾಧನೆಗೆ ವಿರೋಧಿ. ಇದು ಸಾಧನೆಗೆ ವಿರೋಧಿ ಈ 5 ಅವಿದ್ಯೆ ನೋಡಿ. ನಮಗೆ ನಿದ್ರೆ ಅಂತ ನಾವೇನು ಸುಖ ಅಂತ ತಿಳ್ಕೊಂಡಿದ್ದೀವಿ ಅಲ್ಲ, ಅಲ್ಲಿ ಇರೋದು ಏನ್? ನಮಗೆ ಪೂರ್ತಿ ಅಜ್ಞಾನನೇ ಇರೋದು. ಅದು ತಮೋ ಗುಣದ ಕಾರ್ಯ ಆ ನಿದ್ರೆಯೂ ಕೂಡ. ಅದರಿಂದ ಇಂಥ ಅವಿದ್ಯೆ ಸೃಷ್ಟವಾಯ್ತಲ್ಲ ಅಂತ ಸಂತೋಷ ಪಟ್ಟಿಲ್ಲ. ಪರಮಾತ್ಮನನ್ನ ಧ್ಯಾನ ಮಾಡಿದ್ರು. ಹೇಳ್ತೀವಿ ನಾವು, ಅಪವಿತ್ರ ಪವಿತ್ರವ. ಏನೇ ಅಪವಿತ್ರವಾದ್ರೂ ಕೂಡ ಪರಮಾತ್ಮನ ಸ್ಮರಣೆ ಆದರೆ ಪವಿತ್ರರಾಗ್ಬಿಡ್ತೀವಿ.
ಪರಮಾತ್ಮನ ಧ್ಯಾನದಿಂದ ಪವಿತ್ರನಾಗಿ ಮಾಡಿಸ್ಕೊಂಡು ಮತ್ತೆ ಮನಸ್ಸಿನಿಂದ ಬೇರೆ ಪದಾರ್ಥಗಳನ್ನ ಸೃಷ್ಟಿ ಮಾಡಿದರು ಹಾಗೆ ಅಂತ ಅದರ ಅಭಿಪ್ರಾಯ. ಮನಸ್ಸಿನಿಂದ ಯಾರನ್ನ ಸೃಷ್ಟಿ ಮಾಡಿದರು ಅದನ್ನು ಹೇಳ್ತಾ ಇದ್ದಾರೆ. ಸನಕಂಚ ಸನಂದಂಚ ಸನಾತನಮಥಾತ್ಮಭೂ ಸನತ್ಕುಮಾರಂ ಚ ಮುನಿಂ ನಿಷ್ಕ್ರಿಯಾನ್ ಊರ್ಧ್ವರೇತಸಃ. ಸನಕ, ಸನಂದ, ಸನಾತನ, ಸನತ್ಕುಮಾರ ಹಾಗೆ ಅಂತ 4 ಜನರನ್ನ ಆತ್ಮಭೂಹು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಈ 4 ಜನ ಏನಾದರು? ನಿಷ್ಕ್ರಿಯಾನ್, ಕ್ರಿಯೆ ಇಲ್ಲದವರು ಅಂತ. ಕ್ರಿಯೆ ಇಲ್ಲದವರು ಅಂದ್ರೆ ಏನರ್ಥ? ಯಜ್ಞಯಾಗಾದಿಗಳು ಇಲ್ಲ ಅಂತ ಅರ್ಥ. ಅಂದ್ರೆ ಪರಮಹಂಸರು ಹಾಗೆ ಅಂತ, ಪರಮಹಂಸ ಸನ್ಯಾಸಿಗಳು ಅಂತ. ಅದರಿಂದಲೇ ಊರ್ಧ್ವರೇತಸ್ಕರಾಗಿ ಅವರು ಇದ್ದರು ಹಾಗೆ ಅಂತ. ತಾನ್ ಬಭಾಷೆ ಸ್ವಭೂಃ ಪುತ್ರಾನ್ ಪ್ರಜಾ ಸೃಜತ ಪುತ್ರಕಾಃ ತನ್ನೈಚ್ಛನ್ ಮೋಕ್ಷ ಧರ್ಮಾಣಃ ವಾಸುದೇವ ಪರಾಯಣಾಃ. ಈ 4 ಜನರ ಸೃಷ್ಟಿಯಾದ ಕೂಡಲೇ ಬ್ರಹ್ಮದೇವರು ಹೇಳಿದರಂತೆ, ಮಕ್ಕಳ ಪ್ರಜಾಹ ಸೃಜತ ಪುತ್ರಕಾಹ, ನೀವು ಮಕ್ಕಳನ್ನ ಸಂತಾನವನ್ನ ಉತ್ಪಾದನೆ ಮಾಡ್ರಿ ಹಾಗೆ ಅಂತ. ತನ್ನ ಇಚ್ಛನ್, ಅವರು ಇಚ್ಛೆ ಪಟ್ಟಿಲ್ಲವಂತೆ. ನಾವು ಮೋಕ್ಷ ಧರ್ಮದಲ್ಲಿ ಇರ್ತೀವಿ, ವಾಸುದೇವ ಪರಾಯಣ, ಪರಮಾತ್ಮನನ್ನು ಆಶ್ರಯಿಸಿ ಜ್ಞಾನ ಮಾರ್ಗದಲ್ಲಿ ನಾವು ರಥರಾಗಿ ಇರ್ತೇವೆ, ಅದರಿಂದ ನಮಗೆ ಗೃಹಸ್ಥಾಶ್ರಮ ಧರ್ಮ ಬೇಡ, ನಮಗೆ ಸನ್ಯಾಸ ಧರ್ಮದಲ್ಲಿ ನಾವಿರ್ತೀವಿ ಅಂತ ಹೇಳಿಬಿಟ್ರಂತೆ. ಬ್ರಹ್ಮದೇವರು ಹೇಳಿದಾಗ ಸನಕಾದಿಗಳು ಈ ರೀತಿಯಾಗಿ ಹೇಳಿದರು. ಸಹ ಅವಜ್ಞಾತಃ ಸುತೈರೇವಂ ಪ್ರಖ್ಯಾತ ಅನುಶಾಸನೈಃ ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತುಂ ಉಪಚಕ್ರಮೇ. ಯಾವಾಗ ಬ್ರಹ್ಮದೇವರು ತಾನು ಹೇಳಿದಾಗ ಪ್ರಜೆಗಳನ್ನು ಉತ್ಪಾದನೆ ಮಾಡ್ರಿ ಅಂತ ಮಕ್ಕಳು ಕೇಳಲಿಲ್ಲ, ಆಗ ಸಿಟ್ಟು ಬಂದೋಯ್ತಂತ ಬ್ರಹ್ಮದೇವರಿಗೆ. ಸಿಟ್ಟು ಬಂದು ಅದನ್ನ ತಡಿಬೇಕು ಅಂತ. ಕ್ರೋಧಂ ದುರ್ವಿಷಹಂ ಜಾತಂ ಹಾಗೆ ಅಂತ ಸಹನೆ ಮಾಡ್ಲಿಕ್ಕೆ ಆಗಲಿಲ್ಲ, ಅಷ್ಟು ಸಿಟ್ಟು ಬಂತಂತ. ಅಂತ ಭಾರಿ ಸಿಟ್ಟು, ಅದನ್ನ ನಿಯಂತಂ ಉಪಚಕ್ರಮೆ, ಅದನ್ನ ಕ್ರೋಧ ಅದು ಕೆಟ್ಟದು, ಅದನ್ನ ನಿಯಮನ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಯತ್ನ ಪಟ್ರು ಹಾಗೆ ಅಂತ ಹೇಳ್ತಾರೆ. ಹಾಗೇನಾಯ್ತು? ಧಿಯಾ ನಿಗೃಹ್ಯ ಮಾಣೋಪಿ ಭ್ರುವೋರ್ಮಧ್ಯಾತ್ ಪ್ರಜಾಪತೆ ಸದ್ಯೋ ಜಾತ ತನ್ಮನ್ಯು ಕುಮಾರ ನೀಲಲೋಹಿತ. ಧಿಯಾ ಬುದ್ಧಿಯಿಂದ ನಿಗ್ರಹ ಮಾಡಲಿಕ್ಕೆ ಹೊರಟರು ಬ್ರಹ್ಮದೇವರು. ಆದರೆ ಅಷ್ಟರಲ್ಲೇ ಆ ಬ್ರಹ್ಮದೇವರ ಭ್ರೂ ಮಧ್ಯದಿಂದ, ಹಣೆ ಹುಬ್ಬು ಇದೆಲ್ಲ, ಅದರ ಮಧ್ಯದಿಂದ ಸದ್ಯೋಜಾತ ಕೂಡಲೇ ಹುಟ್ಟುಬಿಟ್ರಂತೆ. ಯಾರು? ಆ ಸಿಟ್ಟಿನ ರೂಪದವರು. ಕುಮಾರ ನೀಲಲೋಹಿತ. ನೀಲಲೋಹಿತ ಅಂದ್ರೆ ಯಾರು? ರುದ್ರದೇವರು ಹುಟ್ಟಿದ್ರು ಹಾಗೆ. ಸಿಟ್ಟಿನಿಂದ ಹುಟ್ಟಿದ್ರು. ಸಿಟ್ಟಿನಿಂದ ನಿಗ್ರಹ ಮಾಡಬೇಕು ಅಂತ ಹೊರಟವರು ಅಷ್ಟರಲ್ಲೇ ಹುಟ್ಟುಬಿಟ್ರು. ಅದರಿಂದ ಅವರಿಗೆ ಸದ್ಯೋಜಾತ ಅಂತ ಕೂಡಲೇ ಹುಟ್ಟಿದವರು ಹಾಗೆ. ಬುದ್ಧಿಯಿಂದ ಸಿಟ್ಟನ್ನು ನಿಯಮನ ಮಾಡಬೇಕು ಅಂತ ಹೊರಟ್ರೆ ಅಷ್ಟರಲ್ಲೇ ಹುಟ್ಟಿದವರು, ಅದರಿಂದ ರುದ್ರದೇವರಿಗೆ ಸದ್ಯೋಜಾತ ಅಂತ ಹೆಸರು. ಸಿಟ್ಟು ಮಾಡಿಕೊಂಡಾಗ ಹುಟ್ಟಿದವರು, ಅದರಿಂದ ಕ್ರೋಧ ಸಂಭವ ಅಂತ ಹೆಸರು. ಅದಕ್ಕೆ ನೋಡಿ ಅವರಿಗೂ ಕೂಡ ಸಿಟ್ಟು ಜಾಸ್ತಿ ಅಂತ ಹೇಳ್ತಾರೆ. ರುದ್ರದೇವರಿಗೆ ಭಾರಿ ಸಿಟ್ಟು ಇರುತ್ತದಂತೆ. ದುರ್ವಾಸರಾಗಿದ್ದಾಗ ನೋಡ್ತೀವಿ ನೋಡಿ, ಅವ್ರನ್ನ ಸಹನೆ ಮಾಡೋದೇ ಕಷ್ಟ ಅಂತಾರೆ. ಅದು ಕೂಡ ಅಂದ್ರೆ ಸಂಹಾರ ಕಾರ್ಯಕ್ಕೆ ಅದೇ ಬೇಕಾಗಿರೋದು ನೋಡಿ. ಸಿಟ್ಟಿನಲ್ಲೇ ಅವರೆಲ್ಲರನ್ನು ಧ್ವಂಸ ಮಾಡೋದು. ಸಭೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರುತಿ ಮೇ ಧಾತಃ ಸ್ಥಾನಾನಿ ಚ ಜಗದ್ಗುರೋ. ಹುಟ್ಟಿದ ಕೂಡಲೇ ಆ ರುದ್ರದೇವರು ಅಳಕ್ ಶುರು ಮಾಡಿದರಂತೆ. ನನಗೆ ಹೆಸರು ಕೊಡು, ಹೆಸರು ಕೊಡು, ನಾನು ಇರೋದಕ್ಕೆ ಜಾಗ ಕೊಡು ಹಾಗೆ ಅಂತ ಅಳಕ್ಕೆ ಶುರು ಮಾಡಿದರು. ಇತಿ ತಸ್ಯ ವಚಃ ಪಾದ್ಮೋ ಭಗವಾನ್ ಪರಿಪಾಲಯನ್ ಅಭ್ಯದಾತ್ ಭದ್ರಯ ವಾಚ ಮಾರೋದಿ ತತ್ಕರೋಮಿತೆ. ಈ ರೀತಿಯಾಗಿ ಅಳ್ತಾ ಇರುವ ಆ ರುದ್ರದೇವರನ್ನು ನೋಡಿ ಸಮಾಧಾನ ಪಡಿಸಿದರಂತೆ ಬ್ರಹ್ಮದೇವರು.
ಅಭ್ಯದಾತ್ ಭದ್ರಯ ಮಾರೋದಿ, ಅಳಬೇಡ, ತತ್ ಕರೋಮಿತೆ, ನೀ ಏನ್ ಕೇಳ್ತೀಯೋ ಅದನ್ನೆಲ್ಲ ನಾನು ಕೊಡ್ತೇನೆ, ನಿನಗೆ ಹೆಸರು, ನಿನಗೆ ಸ್ಥಾನಮಾನ ಎಲ್ಲವನ್ನು ನಾನು ಕೊಡ್ತೇನೆ, ಹಾಗೆ ಅಂತ ಬ್ರಹ್ಮದೇವರು ಸಮಾಧಾನ ಮಾಡ್ತಾರೆ. ಯದರೋದಿ ಸುರಶ್ರೇಷ್ಠ ಸೋದ್ವೇಗೈವ ಬಾಲಕಃ ತತಸ್ವಾಮಭಿಧಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಃ. ನಿನಗೆ ಯದರೋದಿಹಿ ನೀನು ಸುರಶ್ರೇಷ್ಠ, ಆದರೂ ಕೂಡ ಉದ್ವೇಗದಿಂದ ಒಂದು ಟೆನ್ಷನ್, ನನಗೇನು ಹೆಸರು, ನನಗೆ ಸ್ಥಾನಮಾನ ಬೇಕು ಅಂತ ಏನೇ ಒಂದು ಟೆನ್ಷನ್ ತಗೊಂಡಿಯಲ್ಲ. ಬಾಲಕಃ ಇವ, ಸಣ್ಣ ಮಕ್ಕಳಂತೆ. ಸಣ್ಣ ಮಕ್ಕಳು ಅವರು ಕೇಳಿದ್ದು ಸಿಕ್ಕಿಲ್ಲ ಅಂದ್ರೆ ಅವರು ಅಳಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ, ಆ ತರ ರುದ್ರದೇವರು ತಾವು ಅತ್ತರಂತೆ. ಅದರಿಂದ ಉದ್ವೇಗದಿಂದ ಬಾಲಕಃ ಇವ, ಸಣ್ಣ ಮಗುವಿನಂತೆ. ಅದರಿಂದ ತತಸ್ವಾಂ ಅಭಿದಾಸ್ಯಂತಿ ನಾಮ್ನ ರುದ್ರ ಇತಿ ಪ್ರಜಾ, ಅದರಿಂದ ಪ್ರಜೆಗಳು ನಿನ್ನನ್ನ ರುದ್ರ ಅಂತಾನೆ ಕರೀಲಿ, ಹಾಗೆ ಅಂತ. ರೋದನಾತ್ ರುದ್ರ ಅಂತ. ಹುಟ್ಟುವಾಗ ಸಾಮಾನ್ಯ ಹಿಂದಿನ ಕಾಲದಲ್ಲಿ ಹೆಸರಿಡುವ ಕ್ರಮ ಅದು. ಹುಟ್ಟುವಾಗ ಏನು ಹೇಗೆ ಅಥವಾ ಏನ್ ಮಾಡ್ತಾರೋ ಅದನ್ನ ಇಟ್ಕೊಂಡು ನಾಮಕರಣ ಮಾಡೋದು. ನೀನು ಹುಟ್ಟಿದ ಕೂಡಲೇ ಅಳಕ್ ಶುರು ಮಾಡಿಬಿಟ್ಟಿ, ಅದರಿಂದ ನಿನಗೆ ರುದ್ರ ಅಂದ್ರೆ ರೋದನಾಥ್ ರುದ್ರ ಅಂತ ಆ ಹೆಸರು ನಿನಗೆ ಬರಲಿ, ಹಾಗೆ. ಇನ್ನು ಬ್ರಹ್ಮದೇವರು ಹೇಳ್ತಾರೆ, ನಿನಗೆ 11 ಸ್ಥಾನವನ್ನ ಕೊಡ್ತೇನೆ, ಹಾಗೆ ಅಂತ. ಎಲ್ಲಿರಬೇಕು ಹಾಗೆ ಅಂದ್ರೆ, ಹೃದ್ ಇಂದ್ರಿಯಾಣ್ಯಸುರ್ವ್ಯೋಮ ವಾಯುರಗ್ನಿರ್ಜಲಂ ಮಹಿ ಸೂರ್ಯಶ್ಚಂದ್ರಸ್ತಪಶ್ಚೈವ ಸ್ಥಾನಾನ್ ಏಕಾದಶೈವತು. 11 ಸ್ಥಾನವನ್ನ ಕೊಡ್ತಾರೆ. ಯಾವುದದು ಹಾಗೆ ಅಂದ್ರೆ, ಹೃದಯ, ಇಂದ್ರಿಯಗಳು, ಅಸು ಪ್ರಾಣ, ವ್ಯೋಮ ಆಕಾಶ, ವಾಯು ಗಾಳಿ, ಅಗ್ನಿ ಅಂದ್ರೆ ಅಗ್ನಿ, ಜಲ, ಮಹಿ ಅಂದ್ರೆ ಭೂಮಿ, ಸೂರ್ಯ, ಚಂದ್ರ, ತಪಸ್ಸು. ಇದೆಲ್ಲ ಎಲ್ಲಿ ಇದೆಯೋ ಅಲ್ಲೆಲ್ಲೇ ನೀನಿರು, ಹಾಗೆ ಅಂತ. ಈ ರೀತಿಯಾಗಿ 11 ಸ್ಥಾನಮಾನವನ್ನ ರುದ್ರದೇವರಿಗೆ ಬ್ರಹ್ಮದೇವರು ಕೊಟ್ಟರು. 10 ಹೆಸರನ್ನು ಕೂಡ ಇಟ್ರು. ಏನು, ಮೊದಲೇ ಸದ್ಯೋಜಾತ, ಕ್ರೋಧ ಸಂಭವ, ರುದ್ರ ಅಂತ ಬಂದಿದೆ. ಅದು ಬಿಟ್ಟು ಏನೋ ಒಂದು 10 ಹೆಸರು. ಮನ್ಯುಹು ಮನುರ್ಮಹಾನಾಸೋ ಮಹಾನ್ ಶಿವ ಋತಧ್ವಜ ಮರುರೇತ ಭವಃ ಕಾಲೋ ವಾಮದೇವೋ ಧೃತವ್ರತಃ. ಮನು ಮಹಾನ್ ಶಿವಃ ಋತಧ್ವಜಃ ಮರುರೇತಾಃ ಭವಃ ಕಾಲಃ ವಾಮದೇವಃ ಧೃತವ್ರತಃ ಅಂತ 10 ಹೆಸರನ್ನ ರುದ್ರದೇವರಿಗೆ ಇಟ್ರು ಬ್ರಹ್ಮದೇವರು. 11 ಸ್ಥಾನ, 10 ಹೆಸರು ಮತ್ತು ಸ್ತ್ರೀಯರು. ಹೇ ರುದ್ರ ಏತಾಹ ಸ್ತ್ರೀಯ ತೇ ದತ್ತಾಹ, ಈ ಸ್ತ್ರೀಯರನ್ನು ಕೂಡ ನೀನು ತೆಗೆದುಕೋ, ಹಾಗೆ ಅಂತ. ಇವರೆಲ್ಲರೂ ಕೂಡ ರುದ್ರಾಣ್ಯ ಭವಿಷ್ಯಂತಿ, ನಿನ್ನ ಮಡದಿಯರಾಗ್ತಾರೆ, ಹಾಗೆ ಅಂತ ಹೆಣ್ಣಂದಿರನ್ನು ಕೊಟ್ರು. ಅವರ ಹೆಸರು ಧೀ, ವೃತ್ತಿ, ಅಸಹ, ಉಮಾ, ನಿಯುತ್, ಸರ್ಪಿ, ಇಲಾ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ, ಹಾಗೆ ಅಂತ 11 ಜನ ರುದ್ರಾಣಿಯರು ಅಂತ ಕರೀತಾರೆ. ಇವರು ಅಂದ್ರೆ ಏಕಾದಶ ರುದ್ರರು, ಅವರ ಮಡದಿ, ಹಾಗೆ. ಗೃಹಾನೈತಾನಿ ನಾಮಾನಿ ಸ್ಥಾನಾನಿ ಚ ಸಪೋಷಣಂ ಆಭಿಸ್ ಸೃಜ ಪ್ರಜಾ ಬಹ್ವೀಃ ಪ್ರಜಾನಾಂ ಅಸಿ ಯತ್ಪತಿಃ. ಈ ಹೆಸರು, ಈ ಸ್ಥಾನ, ಈ ಸಪೋಷಣ ಅಂದ್ರೆ ಭಾರ್ಯೆಯರು, ಇವರನ್ನೆಲ್ಲ ತೆಗೆದುಕೊಂಡು ಪ್ರಜೆಗಳನ್ನು ಸೃಷ್ಟಿ ಮಾಡು, ಹಾಗೆ ಅಂತ. ಯಾಕೆ, ನೀನು ಕೂಡ ಪ್ರಜಾನಾಮಪಿ ಯತ್ ಪತಿ, ನೀನು ಪ್ರಜಾಪತಿಯೇ ಆಗಿದ್ದಿ. ಪ್ರಜಾಪತಿ ಅಂತ ಆದ ಮೇಲೆ ಪ್ರಜೆಗಳಿರಬೇಕು. ಪ್ರಜೆಗಳಿಲ್ಲದೆ ಪ್ರಜಾಪತಿ ಆಗೋದು ಹೇಗೆ? ಅದರಿಂದ ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡು, ಹಾಗೆ ಅಂತ ಬ್ರಹ್ಮದೇವರು ಹೇಳಿದಾಗ, ಇತ್ಯಾದಿಷ್ಟಸ್ಸ ಗುರುಣ ಭಗವಾನ್ ನೀಲಲೋಹಿತಃ ಸತ್ವಾಕೃತಿ ಸ್ವಭಾವೇನ ಸಸರ್ಜ ಆತ್ಮಸಮಃ ಪ್ರಜಾಃ. ಈ ರೀತಿಯಾಗಿ ಬ್ರಹ್ಮದೇವರು ಆದೇಶ ಮಾಡಿದರು. ಇದು ನಿನ್ನ ಹೆಸರು, ನಿನಗೆ ಸ್ಥಾನ ಇದು, ಇವರು ನಿನ್ನ ಮಡದಿಯರು,
ಪ್ರಜೆಗಳನ್ನು ಸೃಷ್ಟಿ ಮಾಡು ಹಾಗೆ ಅಂತ ಹೇಳಿದಾಗ ಭಗವಾನ್ ನೀಲಲೋಟಿ ಪೂಜ್ಯರಾದ ಆ ರುದ್ರದೇವರು ಸತ್ವಾಕೃತಿ ಸ್ವಭಾವೇನ, ಅವರು ಯದ್ಯಪಿ ಸಾತ್ವಿಕರು, ಸ್ವಭಾವದಿಂದ ಅವರು ಸಾತ್ವಿಕರು ಅಂದರೆ ಏನು, ಧರ್ಮ ಮಾರ್ಗದಲ್ಲಿ ನಡೆಯುವವರು, ದೊಡ್ಡವರು ಹೇಳಿದ್ದನ್ನ ಕೇಳುವವರು ಅಂತ ಅರ್ಥ. ಸತ್ವಾಕೃತಿ ಸ್ವಭಾವೇನ ಸಸರ್ಜ ಆತ್ಮ ಸಮಾಪ್ರಜಾ, ಬ್ರಹ್ಮದೇವರು, ತಂದೆಯಾದ ಬ್ರಹ್ಮದೇವರು ಹೇಳಿದ ಕೂಡಲೇ ತನಗೆ ಸಮಾನರಾದ ಪ್ರಜೆಗಳನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು ಹಾಗೆ ಅಂತ. ರುದ್ರಾಣಾಂ ರುದ್ರ ಸೃಷ್ಟಾನಾಂ ಸಮಂತಾತ್ ಗ್ರಸತಾಂ ಜಗತ್ ನಿಶಾಮ್ಯ ಅಸಂಖ್ಯಶೋ ಯೂಥಾನ್ ಪ್ರಜಾಪತಿರಶಂಕತ ಅಲಂ ಪ್ರಜಾಭಿಃ ಸೃಷ್ಟಾಭಿಃ ಈದೃಶೇಭಿಃ ಸುರೋತ್ತಮ ಮಯಾ ಸಹ ದಹಂತೀಭಿಃ ದಿಶಂಶ್ಚಕ್ಷುರ್ ಚಕ್ಷುರ್ಭಿಃ ಉಲ್ಬಣೈಃ ತಪಾದಿಷ್ಟಭದ್ರಂ ತೇ ಸರ್ವಭೂತಸುಖಾವಹಂ ತಪಸೈವ ಯಥಾ ಪೂರ್ವಂ ಸ್ರಷ್ಟಾ ವಿಶ್ವಮಿದಂ ಭವಾನ್ ತಪಸೈವ ಪರಂಜ್ಯೋತಿಃ ಭಗವಂತಮದೋಕ್ಷಜಂ ಸರ್ವಭೂತ ಗುಹಾವಾಸಂ ಅಂಜಸಾ ವಿಂದತೆ ಪುಮಾನ್. ಈ ರೀತಿಯಾಗಿ ಆ ಬ್ರಹ್ಮದೇವರು ಹೇಳಿದಾಗ ರುದ್ರದೇವರು ಸೃಷ್ಟಿ ಮಾಡಿದರು. ಯಾರನ್ನ ಸೃಷ್ಟಿ ಮಾಡಿದರು? ಭೂತಗಣಗಳನ್ನೇ ಸೃಷ್ಟಿ ಮಾಡಿದರು. ಆ ಭೂತಗಣಗಳು ಇಡೀ ಜಗತ್ತು ತುಂಬಿದಾಗ ಏನಾಯಿತು? ಎಲ್ಲರೂ ಜಗತ್ತನ್ನೇ ನುಂಗಾಕುವ ಪ್ರಯತ್ನವನ್ನ ಮಾಡಿದರು. ಭೂತಗಣಗಳು ಅಂದ್ರೆ ಹಾಗೆ ಗ್ರಸತಾಂ ಜಗತ್ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನೇ ನುಂಗಾಕ್ತಾ ಇದ್ರು. ಅದು ಗೊತ್ತಾಯಿತು ಬ್ರಹ್ಮದೇವರಿಗೆ. ಅವರಿಗೆ ಆಕ್ಷೇಪ ಮಾಡಿದ್ರಂತೆ. ಶಂಕತ ಅಂತ ಹೇಳ್ತಾರೆ. ಅಲಂ ಪ್ರಜಾಭಿ ಸೃಷ್ಟಾಭಿಹಿ, ರುದ್ರ ಸಾಕು ಮಾಡಿ ನೀನೆ ಸೃಷ್ಟಿಯನ್ನ ಹಾಗೆ. ಈದೃಶಿಭಿಹಿ, ಇಂಥ ಪ್ರಜೆಗಳನ್ನ ಸೃಷ್ಟಿ ಮಾಡೋದನ್ನ ನಿಲ್ಲಿಸು. ಸುರೋತ್ತಮ ಮಯಾ ಸಹ ದಹಂತಿಭಿಹಿ, ಇವ್ರು ನೋಡಿದ್ರೆ ನನ್ನನ್ನು ಕೂಡ ಸುಟ್ಟಾಕ್ಬಿಡಾರೋ ಏನೋ ಹಾಗಿದ್ದಾರೆ ಇವರು, ಅಂಥ ಭೂತಗಣಗಳು ಇವರು, ಇವರನ್ನ ಸೃಷ್ಟಿ ಮಾಡಬಾರದಿತ್ತು ಹಾಗೆ ಅಂತ. ಮಯಾ ಸಹ ದಹಂತಿಭಿಹಿ ದಿಶಸ್ ಚಕ್ಷುಭಿಹಿ ಉಲ್ಬಣೈಹಿ, ಅವರ ಕಣ್ಣಿನ ದೃಷ್ಟಿಯಿಂದಲೇ ಎಲ್ಲರನ್ನೂ ಸುಟ್ಟಾಗ್ತಾ ಇದ್ದಾರಂತ. ಅಂತ ದೃಷ್ಟಿ, ಅದರಿಂದ ನನ್ನನ್ನು ಕೂಡ ಸುಟ್ಟಾಗ್ತಾರೋ ಏನೋ ಆ ರೀತಿಯಾಗಿ ಇದ್ದಾರೆ ಇವರು ಹಾಗೆ ಅಂತ. ಅದರಿಂದ ಇಂಥ ಪ್ರಜೆಗಳನ್ನ ಸೃಷ್ಟಿ ಮಾಡೋದನ್ನ ನಿಲ್ಲಿಸು. ಈಗ ಯಾರಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕೈಲಾಸದಲ್ಲಿ ತಪಸ್ಸನ್ನ ಮಾಡು. ತಪ ಆತಿಷ್ಠ ರುದ್ರಂ ಸರ್ವಭೂತ ಸುಖಾವಹಂ, ಎಲ್ಲಾರಿಗೂ ಕೂಡ ಸುಖವನ್ನ ಕೊಡತಕ್ಕದ್ದು ಅಂದ್ರೆ ಯಾವುದು? ತಪಸ್ಸು. ನೋಡಿ, 3 ಶ್ಲೋಕದಲ್ಲಿ ತಪಸ್ಸಿನ ಹಿರಿಮೆಯನ್ನ ಹೇಳ್ತಾ ಇದ್ದಾರೆ. ತಪಸೈವ ಯಥಾಪೂರ್ವಂ ಸ್ರಷ್ಟಾ ವಿಶ್ವಮಿದಂ ಭವಾನ್, ಹಿಂದೆ ನೀನು ಕೂಡ ಸೃಷ್ಟಿ ಮಾಡ್ತಾ ಇದ್ದಿ. ಹೇಗೆ ಸೃಷ್ಟಿ ಮಾಡಿದಿ? ತಪಸೈವ, ಆ ತಪಸ್ಸಿನ ಸಾಮರ್ಥ್ಯದಿಂದಲೇ ಇಂತಹ ಜಗತ್ತನ್ನ ನೀನು ಸೃಷ್ಟಿ ಮಾಡಿದ್ದಿ. ತಪಸೈವ ಪರಂಜ್ಯೋತಿ ಭಗವಂತಂ ಅಧೋಕ್ಷಜಂ ಸರ್ವಭೂತ ಗುಹಾವಾಸಂ ಅಂಜಸಾ ವಿಂದತೆ ಪುಮಾನ್, ತಪಸ್ಸಿನಿಂದಲೇ ಪರಂಜ್ಯೋತಿಯಾದ ಜ್ಞಾನಸ್ವರು ಅಂದ್ರೆ ಪ್ರಕಾಶ ರೂಪನಾದ ಪೂಜ್ಯನಾದ ಅಧೋಕ್ಷಜ, ಕಣ್ಣಿಗೆ ಸಿಗದವ, ಪ್ರತ್ಯಕ್ಷಕ್ಕೆ ಸಿಗದವನಾದ ಆ ಸರ್ವಭೂತ ಗುಹಾವಾಸ, ಎಲ್ಲರ ಹೃದಯ ಗುಹಾವಾಸನಾಗಿರತಕ್ಕ ಆ ಪರಮಾತ್ಮನನ್ನ ಅಂಜಸಾ ವಿಂದತೆ ಪುಮಾನ್, ಮನುಷ್ಯರಾದವರು ಚೆನ್ನಾಗಿ ಹೊಂದುತ್ತಾರೆ. ದೇವರನ್ನ ಹೊಂದಲಿಕ್ಕೆ ಉಪಾಯ ಯಾವುದು? ತಪಸ್ಸು. ಅದರಿಂದ ಎಲ್ಲರನ್ನು ಕರ್ಕೊಂಡೋಗಿ ನೀನು ತಪಸ್ಸನ್ನ ಮಾಡು ಹಾಗೆ ಅಂತ ಹೇಳ್ತಾರೆ. ಆಗ ಮೈತ್ರೇಯರು ಹೇಳ್ತಾರೆ, ಮೈತ್ರೇಯೋ ವಾಚ ಏವಂ ಆತ್ಮಭುವಾದಿಷ್ಟಃ ಪರಿಕ್ರಮ್ಯ ಗಿರಾಂ ಪತಿಂ ಬಾಡಂ ಇತ್ಯಮಂ ಆಮಂತ್ರ್ಯ ವಿವೇಶ ತಪಸೇವನಂ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದಾಗ ಅವರನ್ನ ಸುತ್ತು ಬಂದು ನಮಸ್ಕಾರ ಮಾಡಿ, ಗಿರಾಂಪತಿಂ, ಗಿರಾಂಪತಿ ಅಂದ್ರೆ ಸರಸ್ವತಿ ವಾಣಿ ಅವರ ಪತಿಯಾದ ಬ್ರಹ್ಮದೇವರನ್ನ ಪ್ರದಕ್ಷಿಣೆ ಬಂದು, ಬಾಡಂ, ಆಯ್ತು ಸ್ವಾಮಿ ನೀವು ಹೇಳಿದಂಗೆ ಮಾಡ್ತೀವಿ ಅಂತ ರುದ್ರದೇವರು ನಮಸ್ಕಾರ ಮಾಡಿ, ವಿವೇಶ ತಪಸೇವನಂ, ತನ್ನ ಭೂತಗಣ ಎಲ್ಲವನ್ನು ಕರ್ಕೊಂಡು ಕಾಡಿಗೆ ತಪಸ್ಸಿಗಾಗಿ ಹೋದರು ಹಾಗೆ. ಮುಂದೆ ಇದು ರುದ್ರದೇವರ ಸೃಷ್ಟಿ, ರುದ್ರಗಣದ ಸೃಷ್ಟಿ ಅಂತ ಒಟ್ಟು ವಿಚಾರ. ಮುಂದಿನ ವಿಚಾರ ನಾಳೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.